ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಲಂಚ್ ಬಾಕ್ಸ್ ಸೀರೀಸಲ್ಲಿ ಮತ್ತೊಂದು ರೆಸಿಪಿ. ಇದು ನೋಡೋದಕ್ಕೆ ನಿಮಗೆ ಪ್ಯಾನ್ ಕೇಕ್ ಥರ ಕಾಣ್ತಾ ಇದೆಯಲ್ಲ, ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿರ್ಬೇಕು ನೋಡಿ, ಹಾಗಾಗಿ ಈ ರೀತಿ ಮಾಡಿದ್ದೀನಿ ನೋಡಿ. 1 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಬೈಂಡಿಂಗ್ಗೆ ಅಂದರೆ ಹರಿದೋಗ್ಬಾರ್ದು, ನೀಟಾಗಿರಬೇಕು, ಸಾಫ್ಟಾಗಿರಬೇಕು ಅನ್ನೋದಕ್ಕೋಸ್ಕರ 1-2 ಸ್ಪೂನು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಮತ್ತು 1 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು, ಹಾಗೆ ಒಂದೇ 1 ಹಸಿಮೆಣಸಿನ್ಕಾಯಿ, ಜೊತೆಗೆ 1 ಎಸಳಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಈಗ ನಾವು ತೊಗೊಂಡಿರ್ತಕ್ಕಂಥ ಹಿಟ್ಟಿನ ಪದಾರ್ಥದ ಜೊತೆಗೆ ಸೇರಿಸ್ಕೊಂಡ್ಬಿಡೋಣ. ಇದೆಲ್ಲ ಹಾಕಿದ್ದಾದಮೇಲೆ ಇದಕ್ಕೆ 2 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಥರ ನೋಡ್ಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸಹ ಈಗ ಸೇರಿಸ್ಕೊಂಡ್ಬಿಡೋಣ. ಇದಾದ ನಂತರ 1/2 ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಪರಿಮಳ ಇರುತ್ತೆ. ಈಗ ಇದನ್ನೆಲ್ಲ ಒಮ್ಮೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡೋಣ, ಯಾಕೆಂದರೆ ಈರುಳ್ಳಿ ಹಚ್ಬಿಟ್ಟು ಹಾಕಿದ್ದೀವಲ್ಲ, ಅದು ನೀಟಾಗಿ ಹಿಟ್ಟಿನ ಜೊತೆ ಹೊಂದ್ಕೋಬೇಕು. ಹಾಗಾಗಿ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ತಾ ಮಾಡ್ತಾ ನೀಟಾಗಿ ಹಿಟ್ಟು ಜೊತೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಹಾಗೆ ಲಂಚ್ ಬಾಕ್ಸ್ ಸೀರೀಸ್ ಹೇಗೆ ಅನಿಸ್ತಾ ಇದೆ? ರೆಸಿಪಿ ನೋಡ್ತಾ ಇದ್ದೀರಲ್ಲ, ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡೋದಕ್ಕೇನು ಚಾರ್ಜಸ್ ಇಲ್ಲ, ಅದಕ್ಕೆ ಯಾಕೆ ಕಂಜೂಸ್ತಾನ ಅಲ್ವಾ? ನೋಡಿದ್ದೀರಾ ಅಂದರೆ ಲೈಕ್ ಮಾಡೋದ್ರಲ್ಲಿ ಏನು ರಾಮಾಯಣ ಇಲ್ಲ ಅನ್ಕೋತೀನಿ. ಲೈಕ್ ಮಾಡಿ ಅಂತ ಹೇಳಿ ಕೇಳ್ತೀವಿ ಅಂದರೆ ನೀವು ಮಾಡೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ಯೂಟ್ಯೂಬ್ ಅನ್ನೋದು ರೆಕಮೆಂಡೇಷನಲ್ಲಿ ಕಳಿಸುತ್ತೆ. ಹಾಗಾಗಿ ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸಿ ಒಂದು 10 ನಿಮಿಷ ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಸೇರಿಸ್ಕೊಂಡು ಹೀಗೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಫಸ್ಟ್ ಕಾವಲಿ ಕಾಯೋದಕ್ಕೆ ಮುಂಚೆನೇ ಫಸ್ಟ್ ಎಣ್ಣೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇದಾದ ನಂತರ ತುಂಬ ಬಿಸಿ ಆಗೋದಕ್ಕೆ ಬಿಡಬೇಡಿ, ಏಕೆಂದರೆ ನಾವು ಇದರಲ್ಲಿ ಈ ರೊಟ್ಟಿ ತಟ್ಕೊಳ್ಳುವಾಗ ಬಿಸಿ ಆಗಿಬಿಡುತ್ತೆ. ತುಂಬ ಬಿಸಿ ಇದ್ದರೆ ತಟ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೀಡಿಯಮ್ ಬಿಸಿ ಇರುವಾಗಲೇ ಇದನ್ನು ಈ ರೀತಿ ರೆಡಿ ಮಾಡಿಕೊಂಡ್ರೆ, ನಂತರ ನಾವು ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಸ್ವಲ್ಪನೇ ತೊಗೊಂಡು ಪ್ಯಾನ್ ಮೇಲೆ ಹಾಕ್ಕೊಂಡು ಸಣ್ಣದಾಗಿ ಪ್ಯಾನ್ ಕೇಕ್ ಥರ ಇದನ್ನು ತಟ್ಕೊಂಡ್ಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ರೀತಿ ಮಾಡಿದಾಗ ಮಕ್ಕಳಿಗೆ ಇಂಟ್ರೆಸ್ಟಿಂಗಾಗೂ ಇರುತ್ತೆ. ಯಾವುದೇ ಆಗಲಿ ಫಸ್ಟ್ ಕಣ್ಣಿಗೆ ಹಿತವಾಗಿ ಕಾಣಬೇಕು, ಆಮೇಲೆ ಬಾಯಿಗೆ ರುಚಿಯಾಗಿರಬೇಕು ಅಲ್ವಾ? ನೋಡಿ, ಈ ರೀತಿ ಸಣ್ಣದಾಗಿ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅವರು ತಿನ್ನೋದಕ್ಕೂ ಈಸಿ ಆಗುತ್ತೆ, ಬಾಕ್ಸಲ್ಲಿ ಹಾಕೋದಕ್ಕೂ ಸಹ ಈಸಿ ಆಗುತ್ತೆ. ಒಂದು ರೊಟ್ಟಿನ ಫೋಲ್ಡ್ ಮಾಡಿ ಅದನ್ನು ಆ ಶೇಪ್ನೇ ಹಾಳು ಮಾಡೋದಕ್ಕಿಂತ ಈ ರೀತಿ ಬಾಕ್ಸಲ್ಲಿ ಎಷ್ಟಾಗುತ್ತೆ ನೋಡಿ ಅಷ್ಟೇ ಸಣ್ಣದಾಗಿ ರೊಟ್ಟಿಗಳನ್ನು ಮಾಡಿ ಬಾಕ್ಸಿಗೆ ಫಿಲ್ ಮಾಡಿಕೊಡಿ. 100% ಲಂಚ್ ಬಾಕ್ಸು ಖಾಲಿಯಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ನಾವು ಇದರಲ್ಲಿ 1-2 ಸ್ಪೂನ್ ಗೋಧಿ ಹಿಟ್ಟನ್ನು ಸಹ ಸೇರಿಸಿರೋದ್ರಿಂದ ಬೆಳಿಗ್ಗೆ ಮಾಡಿದಾಗ ಎಷ್ಟು ಸಾಫ್ಟ್ ಇರುತ್ತೋ ಸಂಜೆ ತನಕ ಅಷ್ಟೇ ಸಾಫ್ಟಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದು ಕಡೆ ಇದನ್ನು ಬೇಯೋದಕ್ಕೆ ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದು ಕಡೆ ಇದು ಬೆಂದಾದ ನಂತರ ಇದನ್ನು ಮುಚ್ಚಳ ಓಪನ್ ಮಾಡಿ ಇದಕ್ಕೆ ಮೇಲಿಂದ ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಹಾಕ್ಬಿಟ್ಟು ಮತ್ತೊಂದು-2 ನಿಮಿಷ ಇದನ್ನು ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಟೇಸ್ಟು ತುಂಬಾ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಕಣ್ರಿ ಅಕ್ಕಿ ರೊಟ್ಟಿ ಅಲ್ವಾ? ಈಗ ಇದನ್ನು ಹಾಕ್ಕೊಂಡ್ಬಿಟ್ಟು 2 ಕಡೆಯೂ ಚೆನ್ನಾಗಿ ಅಂದರೆ ಕೆಂಪಗಾಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸಿದ್ರೆ ಆಯಿತು. ಚಟ್ನಿ ಅಥವಾ ಸಾಸ್ ಜೊತೆಗೆ ಇದನ್ನು ಸರ್ವ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.